ನೋಡಿ, ಕೋಗಿಲು ಕ್ರಾಸ್ ಹತ್ರ ಅಕ್ರಮ ಮನೆಗಳನ್ನ ತೆರವು ಮಾಡಲಾಗಿತ್ತು. ಈಗ ಥಣಿಸಂದ್ರದಲ್ಲೂ ಮನೆಗಳ ನೆಲಸಮ ಮಾಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಅಕ್ರಮ ಮನೆಗಳನ್ನ ಡೆಮಾಲಿಷನ್ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಬೆಂಗಳೂರಲ್ಲಿ ಅನ್ನೋದನ್ನ ನೋಡ್ಕೊಳ್ಳಿ. ಕೋಗಿಲು ಆಯ್ತು, ಈಗ ಥಣಿಸಂದ್ರದಲ್ಲೂ ಮನೆಗಳ ನೆಲಸಮ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಅಕ್ರಮ ಮನೆಗಳ ಡೆಮಾಲಿಷನ್ ನಡೀತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ SRK ನಗರದಲ್ಲಿ ಬುಲ್ಡೋಸರ್ಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಬೆಂಗಳೂರಲ್ಲಿ ಹೇಗೆ ಅಕ್ರಮವಾಗಿ ಬಂದು ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡು ನೆಲೆಸಿದ್ದಾರೆ ಅನ್ನೋ ದೃಶ್ಯಗಳನ್ನ ನೀವು ನೋಡಬಹುದು. ವಿಚಾರವನ್ನ ತಿಳ್ಕೊಳ್ಬೇಕು. ಬೆಂಗಳೂರಲ್ಲಿ ಎಷ್ಟು ಕಡೆ ಬಂದು ಈ ರೀತಿ ಅಕ್ರಮವಾಗಿ ಮನೆಗಳನ್ನ ಮಾಡ್ಕೊಂಡು ಯಾರ್ಯಾರು ಎಲ್ಲೆಲ್ಲಿಂದ ಬಂದು ನೆಲೆಸಿದ್ದಾರೆ ಅಂತ ಹೇಳಿ. ಎಲ್ಲಿಲ್ಲ ಅಂತ ಹೇಳಿದ್ರು ಬೆಂಗಳೂರಲ್ಲಿ ಒಂದು ಜಾಗ ಸಿಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಟ್ಟಿದೆ. ಸದ್ಯ ಕೋಗಿಲು ಬಳಿಕ ಈಗ ಥಣಿಸಂದ್ರದಲ್ಲೂ ಮನೆಗಳ ನೆಲಸಮ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಅಕ್ರಮ ಮನೆಗಳ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮನೆಗಳ ತೆರವು ಕಾರ್ಯ ನಡೀತಾ ಇದೆ. ಇದು ಕೋಗಿಲು ಕ್ರಾಸ್ನ ದೃಶ್ಯಗಳನ್ನ ನೀವು ಗಮನಿಸಬಹುದು. ಅಂದಿನ ದಿನ ಕೋಗಿಲು ಕ್ರಾಸ್ ಹತ್ರ ನಡೆದಂತಹ ಡೆಮಾಲಿಷನ್ನ ದೃಶ್ಯಗಳಿವು. ಈಗ ಥಣಿಸಂದ್ರದಲ್ಲೂ ಇದೇ ರೀತಿಯಾದಂತಹ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ. ಅಲ್ಲೂ ಕೂಡ ಇದೇ ತರ ಶೆಡ್ಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ವಾಸಿಂ ಲೇಔಟ್, ಆ ಲೇಔಟ್, ಯು ಲೇಔಟ್ ಅಂತ ಹೇಳಿ ಅವ್ರವ್ರಿಗೆ ಇಷ್ಟ ಬಂದಂಗೆ ಲೇಔಟ್ಗಳನ್ನ ಮಾಡ್ಕೊಂಡಿದ್ರು. ಯಾವುದೇ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಈ ರೀತಿ ತಿಂಗಳಾನ್ಗಟ್ಲೆಯಿಂದ ವರ್ಷಾನ್ಗಟ್ಲೆಯಿಂದ ಬಂದು ನೆಲೆಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ರಾಜಕಾರಣಿಗಳಿಗೇನು ಯಾವ ವಿಚಾರನೂ ಗೊತ್ತಿರಲ್ಲ ಅಂತ ಅಲ್ಲ. ರಾಜಕಾರಣಿಯಿಂದ ಸ್ಥಳೀಯ ಶಾಸಕರಿಗಂತೂ 100% ಗೊತ್ತಿರುತ್ತೆ. ಸದ್ಯ ಈಗ ಥಣಿಸಂದ್ರದ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರಿಗೆ ಯಾರಿಗೂ ಕನ್ನಡನೂ ಮಾತನಾಡಕ್ಕೆ ಬರೋದಿಲ್ಲ. ನೋಡಿ, ಹೇಳ್ತಾ ಇದ್ದಾರೆ, ಮಾತೆತ್ತಿದ್ರೆ MLA ಅಂತ ಹೇಳ್ತಾರೆ. फिर भी पाप आपको इनका कौन भी ये नहीं कर पाएगी। इससे वजह में आपको देखा तो बच्चा को नीचे डाल रही भाई का लेडीज से बच्चा को नीचे डाल रही, फिर भी कौन भी रहम नहीं खा रही इन लोग।